ನಾನು ಈ ಗೇಟಿಗೆ ನಿಂತೇನೆ ಸರ್ ಆಕೆ ಅಲ್ಲೇ ಅದಾಳ ನಾನು ಕಾರ್ ಹಿಡಿದೆ ಫೋನ್ ಮಾಡ್ಕೊತ ಕಾರ್ ಹೇಳಿದೆ ಬಂದೆ ಮಮ್ಮಿ ಬಿಡ್ತಾ ಅಂತ ನಾನು ಇಲ್ಲೇ ಗೇಟಿಗೆ ಅದೀನಿ ಆಕೆ ಅಲ್ಲೇ ಅಷ್ಟು ಒಂದು 10-15 ಹೆಜ್ಜೆ ಭಾರಿ ಕಠಿಣ ಭಾಳ ಸರ್ ಆ್ಯಕ್ಚುಲಿ ಇದು ಆಗ್ತದೆ ಆ್ಯಕ್ಚುಲ್ ನಮ್ಗೆ ನಾವು ಮನೆಯಿಂದ ಬರೋದಕ್ಕಿಂತ ಮುಂಚೆಗೆ ಶಾಸಕರು ಅನಿಲ್ ಪಾಟೀಲ್ರು ಅಲ್ಲಿ ಅಟೆಂಡ್ ಆಗಿಬಿಟ್ರು ಏನೋ ಒಂದ್ಸಲ ಅನಿಸುತ್ತೆ ನನಗೆ ದಿನಾನು ಕಾಲೇಜ್ ಮಾಡ್ರೆ ನನ್ನ ಕಾದ ಸಂಸ್ಕಾರ ಸ್ಕೂಲ್ ಪದ್ಧತಿ ಅಂತ ಬಿಟ್ರೆ ಕಾಲು ನಮಸ್ಕಾರ ಮಾಡೇ ಹೋಗ್ಬೇಕಿ ಕಾಲೇಜ್ಗೆ ದಿನ ಹೋಗ್ಬಿಟ್ಟಾದ್ರೆ ಅವತ್ತಕ್ಕೆ ಬಿ ಸ್ವಲ್ಪ ಎಕ್ಸಾಮ್ ಇತ್ತಲ್ಲ ಟೆನ್ಷನ್ ಆಗಿದ್ಲ ಏನೋ ಅವತ್ತಕ್ಕೆ ನಾನು ಕಾಲು ನಮಸ್ಕಾರ ಮಾಡಲಿಲ್ಲ ಯಾಕೆ ಒಟ್ಟು ಟೆನ್ಷನ್ ಒಳಗೆ ಹೋಗುತ್ತೆ ನನಗೆ ಅದು ಏನೋ ಹಂಗೆ ತಾಯಿಗಳು ಹಂಗೆ ಅನಿಸುತ್ತಲ್ರಿ ನಾನು ಆಶೀರ್ವಾದ ತೊಗೊಂಡಿದ್ದಕ್ಕೆ ಎಲ್ಲಿ ಬದುಕ್ತಿತ್ತೋ ಏನೋ ನಾನು ಆ ಗ್ರೌಂಡ್ನಾಗ ಅದೇ ಬಿಡ್ರಿ ಆದರೂ ಆಕಿ ನಂದು ಏನು ನಿಲ್ಕಿಲ್ಲ ದಿನ ಕಾಲೇಜ್ ಹೊಂಟ್ರೆ ಒಟ್ಟು ನನ್ನ ಬಗ್ಗೆ ನಮಸ್ಕಾರ ಮಾಡಿ ಇವರು ಎದ್ದಿದ್ರು ಇವ್ರಿಗೂ ಕೂಡ ಮಾಡೇ ಹೋಗೋದು ಕಾಲೇಜ್ ಸ್ಕೂಲಿಗೆ ಹೋಗಲಿ ಕಾಲೇಜ್ಗೆ ಹೋಗಲಿ ನಾವು ಸಂಸ್ಕೃತಿಗೆ ಏನೂ ಕಡಿಮೆ ಮಾಡಿಲ್ಲ ಸರಾಗಿ ಫುಲ್ ನಮ್ಮನೆ ಲಕ್ಷ್ಮಿ ಒಟ್ಟ ಎತ್ತಿ ಹೋಗಿ ಎಲ್ಲ ಇಟ್ಟು ಬಂದ ಹಾಕಿ ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೀವು ಆ ಘಟನೆ ನೋಡಿಬಿಟ್ರಲ್ಲ ಅಲ್ಲೇ ಒಂದು 2 ನಿಮಿಷ 3 ನಿಮಿಷ ಹೋಗ್ಯಾರಲ್ಲಿ ಕಣ್ಣ ಮುಂದೆ ಆದಂಗಾಯ್ತು. ಯಾವ ತಾಯಿ ಮಕ್ಕಳು ಇಂಥ ಬರಬಾರ್ದು. ನಾವು ಯಾವ ಎಕ್ಸಿಡೆಂಟ್ ನೋಡಿ ವಾರಗಟ್ಟಲೆ ತಿಂಗಳಗಟ್ಟಲೆ ಅವು ನೆನಪಾರಲ್ಲ. ತಾಯಿಗೆ ಮಗಳದು ಇದನ್ನು ನೋಡಿದ್ರೆ ಭಾರಿ ಜೀವನದೊಳಗೆ ಅತ್ಯಂತ ಕಠಿಣ ಕಾಲ. ನನಗೆ ಯಾವ ಹೆಣ್ಣು ಮಕ್ಕಳು ಮುಂದೆ ಬಂದ್ರೆ ಬರೀ ನನಗೆ ನಾನು ಬಾಯ ಸುಮ್ಮನೆ ಹೋದ್ರಿ ನೀವು ಹುಷಾರಾಗಿ ಅಡ್ಡಾಡವ ನನ್ನ ಮಗಳು ಪಾಪ ಅವ್ರಂಗೆ ಸಂತಾನ ಬರೀ ಹಂಗೆ ಅನಿಸುತ್ತೆ ಸರ್. ಮಗ ಏನು ನಮ್ಮಲ್ಲೇ ಕಲ್ತಾಂತದ್ದು ಯಾರಲ್ಲ ಅವನ್ನ ಇವನ್ನ ಕರ್ಕೊಂಡು ಹೋಗ್ಯಾರ ಸರ್. ಬೆಳಿಗ್ಗೆ ಬೈಕ್ ಬಂದಿದ್ದು ಹೋದ್ರೆ ಅವ್ರನ್ನ ಕಳಿಸಿ ನಾನು ಒಳಗೆ ಬಂದು ಮಧ್ಯಾಹ್ನ ಕಾಲ್ ಮಾಡಿದ್ದೆ ಊಟ ಬಿಟ್ಟಾಗ ಮಮ್ಮಿ ಊಟ ಬಿಟ್ಟೈತಿ ನಾನು ಒಂದು ಕ್ಲಾಸ್ ಇದು ಟೆಸ್ಟ್ ಇದು ಬರೀತೇನೆ ಅಂತ 1 ಅವರ್ ಬಿಟ್ಟಿರ್ತಾರೆ. ಆಕೆ ಹಿಂದಿನ ದಿವಸ ಬರ್ದಿದ್ದಿಲ್ಲ ಎಕ್ಸಾಮ್ ಆಪ್ಷನ್ ಇತ್ತು ಅವ್ರ ಕಡೆ ನೀವು ಫ್ರೀ ಇದ್ದಾಗ ಬರೀಬೋದು ಅಂತ. ನಾನು ಈಗ ಕ್ಯಾಂಟೀನ್ ಸ್ವಲ್ಪ ಏನಿರ್ತೀನಿ ಮಾತಿದ್ದು ಎಕ್ಸಾಮ್ ಬರೀದೆ ಈಗ ಮಮ್ಮಿ ಟೈಮ್ ಇಲ್ಲ ಈಗ ನಾನು ಎಕ್ಸಾಮ್ ಬರೀತೀನಿ ಆಯಿತು. ಅದೊಂದು ಮಾತಾಡಿದೆ ಸರ್. ಮಧ್ಯಾಹ್ನ ಕಾಲೇಜ್ ಬಿಟ್ಟಿದ್ದು ಬಂದೆ ಮಮ್ಮಿ ಅನ್ನೋ ಒಂದು 2 ನನಗೆ ಇಷ್ಟು ನಿನ್ನೆಯಿಂದ ನಮ್ಮ ದುಃಖ ದೂರ ಆಗ್ಬಿಡುತ್ತೆ. ನಾನು ಸಮಾಧಿಗೆ ಹೋಗಿ ನನ್ನ ಏನು ಕಾರ್ಯ ಅದಾವ ಎಲ್ಲ ಮಾಡಿ ಬಂದೇವಿ. ಜಳಕಕ್ಕೆ ಹೋಗಿಲ್ಲ. ಈಕಿ ಒಳಗೆ ಹೋದ್ಲು ನಾ ಮ್ಯಾಲೆ ಹೋದೆ. ನನಗೆ ಇಮಿಡಿಯೇಟ್ ರಿಪೋರ್ಟ್ ಬಂದಿತ್ತು ಹಿಂಗೆ ಆತು ಅಂತೇಳಿ. ನಾನು ಆಕಿ ಮಾತು ಕೊಟ್ಟು ಬಂದೆ. ಎಲೆಕ್ಷನ್ ನಿಂತು ಬಿಟ್ಟು ಮತ್ತೆ ಬೆಂಗಳೂರಿಗೆ ಫಸ್ಟ್ ಅದು ಆರ್ಡರ್ ಮಾಡಿ ಮಾತು ಕೊಟ್ಟು ಬಂದಿದ್ದೆ ಸರ್. ಆಕೆಗೆ ಸಿಗ್ತೆ ಇನ್ನೇನು ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಆಕೈತಿ. ನಾವು ಹೋರಾಟ ಮಾಡ್ತೀವಿ. ತಾವು ಸ್ಪಂದಿಸ್ಬಿಟ್ಟೆ. ವಿಚಿತ್ರ ಅಂತ ನನಗೆ ಅದು ಇನ್ಸಿಡೆಂಟ್ ಆಯ್ತು. ಅಲ್ಲಿ ಈಗ ಮಾತು ಕೊಟ್ಟೇನಿ ಆಕೆ ಮಾತು ಅಂದು ಬಂದಿದ್ದಕ್ಕೆ ನೀವು ಆದೇಶ ಮಾಡಿದ್ದಕ್ಕೆ ಸರ್ಕಾರ ಆದೇಶ ಮಾಡಿದ್ದಕ್ಕೆ ಒಂಥರ 2 ಕೂಡಿಬಿಟ್ಟಲ್ಲ. ನಿನ್ನೆ ದಿವಸ ನಾನು ಊಟನ ಮಾಡಿಲ್ಲ ಸರ್. ಅಲ್ಲ ಮಾಡಲಿಲ್ಲ ಅಂತ ಮತ್ತೆ ಬಿಡಲಿಲ್ಲ. 10 ರೂಪಾಯಿ ಆದಿಂದ ಸ್ವಾಮೀಜಿ ಇಲ್ಲ ನೀವು ಊಟ ಮಾಡ್ಬೇಕು ತಂದೆ ಅದವ ಯಾಕೆಂದ್ರೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಮತ್ತೆ ಬೇರೆ ಆಕೈತಿ ಮನೆಗೆ ಬೇಡ ಮಾಡಂತೆ ಮತ್ತೆ ರಾತ್ರಿ ಮಾಡಿಸಿದ್ ನಾನು ಚನ್ನಿ ಮುಂದೆ ಅಂತ ಅಷ್ಟು ಖುಷಿ ಆಯ್ತು. ಈ ಸರ್ಕಾರ ಎಲ್ಲರೂ ಸ್ಪಾನ್ಸರ್ ಅಂತ ಮತ್ತು ರಾತ್ರಿ ಏನು ಮಾಡಿದೆ ಇದಕ್ಕೆ ಯಾರ್ಯಾರು ಏನು ಅಂತ ಎಲ್ಲ ಲೋಕಲ್ ಎಲ್ಲ ಅಡ್ಡಾಡಿದ್ದಾರೆ. ನಮ್ಗೆ ಮಾಹಿತಿ ಬೇಕಲ್ಲ ಯಾರ್ಯಾರು ಅಂತೇಳಿ. ನನಗೆ ಇಲ್ಲಿ ಬಂದು ಮಾಹಿತಿ ತೊಗೊಂಡು ಹೇಳಿ ಮುಟ್ಟಿಸೋರು ಬೇರೆ ಮತ್ತು ಇಲ್ಲಿ ಬಂದು ಪ್ರತಿಯೊಂದಕ್ಕೂ ಅಟೆಂಡ್ ಆದ್ರೆ ಅದಲ್ಲದೆ ಹಿಂದೆ ಯಾರ್ಯಾರು ಏನೇನು ಮಾಡ್ಯಾರ ಹೆಂಗೈತೆ ಅಂತ ನಾನು ನಿನ್ನೆ ರಾತ್ರಿ ಕೊಟ್ಟಾಗಿಂದ ಇವತ್ತು ನಿದ್ದಿನ ಬಂದೆ ನಂಗೆ ನಾ ಎಂಥ ಗೋರ್ ತಪ್ಪು ಮಾಡಿದ್ನಲ್ಲ. ನನ್ನ ಸರ್ ನನಗೆ ಎಷ್ಟು ಕೇಳಿದ್ರು ಕಡಿಮೆ ಸರ್. ನಿಮ್ಮ ಬಗ್ಗೆ ಆಗಲಿ ಮತ್ತು ಆಯುಕ್ತರ ಬಗ್ಗೆ ಆಗಲಿ
ಕಡಿಮೆ ಮಾಡಿದ್ರೆ ಮತ್ತೆ ಜಾಸ್ತಿ ಮಾಡ್ತಿದ್ರು. ನೋಡ್ರಿ ಸರ್ ನಿರಂಜನ ಯಾವಾಗಿನ ತಮ್ಮ ತಿರ್ಕೊಂಡಾರ ಅದು ಬಿಟ್ಬಿಟ್ಟು